ಸುರಪುರ ಸುರಪುರ. ದೇವಸ್ಥಾನದಲ್ಲಿ ಹುಡುಕಿದರೂ ಸಿಗ್ತಾ ಇಲ್ಲ ಗೆಳೆಯ, ಕೆರೆ ದಡಗಳಲ್ಲಿ ಹುಡುಕಿದರೂ ಸಿಗ್ತಾ ಇಲ್ಲ ಗೆಳೆಯ, ಇನ್ನು ನೀನು ನೆನಪು ಮಾತ್ರ. 5 ವರ್ಷಗಳ ಹಿಂದೆ ಇಬ್ಬರು ಗೆಳೆಯರು ಪರಸ್ಪರ ಭೇಟಿಯಾದಾಗ, ಹೇ ಗೆಳೆಯ, ಅವರೇ ಇವು ರಾಜೀವ್. ಸೂಪರ್ ಆಗಿದ್ದೀನಿ, ನೀನು ಹೇಗಿದೀಯಾ ಚಿನ್ಮಯ್? ಚೆನ್ನಾಗಿದೆಯಾ? ಬೇರೆ ದೇಶಕ್ಕೆ ಹೋಗಿ ಏನಾದರೂ ಗಿಫ್ಟ್ ತಂದಿದೆಯಾ ನನಗೆ? ಯಾ ರಾಜೀವ್, ಈ ಬಾರಿ ನಾನು ತುಂಬ ಬೆಸ್ಟ್ ಆಗಿರೋ ಗಿಫ್ಟ್ ತಂದೀನಿ. ಹೆಲ್ಮೆಟ್ ಗೊತ್ತಾ? ಹೆಲ್ಮೆಟ್ ಬೇಡ ಮಗ, ಹೆಲ್ಮೆಟ್ ಹಾಕಿದರೆ ಹೇರ್ ಸ್ಟೈಲ್ ಹಾಳಾಗುತ್ತೆ. ನಾನು ಸ್ಟೈಲ್ ಆಗಿರೋನು. ರಾಜೀವ್, ಇವತ್ತು ಎಳ್ಳಮಾಸೆ, ಮುಂದಿನ ಹೊತ್ತು ಹೇಳಲಿಕ್ಕೆ ಆಗಲ್ಲ, ದಯವಿಟ್ಟು ಹಾಕೋ. ಇದು ಹೆಲ್ಮೆಟ್ಟು ಜೀವ ಉಳಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿದ್ದು. ಚಿನ್ಮಯ, ಅಕಸ್ಮಾತ್ತಾಗಿ ನನಗೇನಾದರೂ ಆಕ್ಸಿಡೆಂಟ್ ಆದರೆ ನನ್ನ ಮಣ್ಣಿಗೆ ನೀನು ಬರಲೇಬೇಕು. ರಾಜು, ಹಾಗನ್ಬೇಡ, ನನ್ನ ಜೀವದ ಗೆಳೆಯ ನೀನು ಚೆನ್ನಾಗಿರ್ತೀಯ. ಓಕೆ, ಥ್ಯಾಂಕ್ ಯು ಚಿನ್ಮಯ. ನನಗೆ ಪಾರ್ಟಿ ಟೈಮ್ ಆಗ್ತಾಯಿದೆ. ಸ್ಟೈಲಾಗಿ ಪಾರ್ಟಿಗೆ ಹೋಗಿ ಸ್ಟೈಲಾಗಿ ಮನೆಗೆ ಹೋಗ್ಬೇಕು. ಬಾಯ್ ಚಿನ್ಮಯ. ಬಾಯ್ ರಾಜು. ಸುಳಿ ಹುಡುಕೆನ್ನ ಮಾಡಲ್ ಹ್ಯಾಂಗ, ಬುಟ್ಟಿ ತುಂಬಲ್ ಹ್ಯಾಂಗ. ಸುಳಿ ಹುಡುಕೆನ್ನ ಮಾಡಲ್ ಹ್ಯಾಂಗ, ಬುಟ್ಟಿ ತುಂಬಲ್ ಹ್ಯಾಂಗ. ಹೊರದಾಗ ಹುಡುಕೆನ್ನ ಉಣ್ಣಲ್ ಹ್ಯಾಂಗ, ಪ್ರೀತಿ ಹಂಚಲ್ ಹ್ಯಾಂಗ. ಹೊರದಾಗ ಹುಡುಗಿನ ಉಣ್ಣಲ್ ಹ್ಯಾಂಗ, ಪ್ರೀತಿ ಹಂಚಲ್ ಹ್ಯಾಂಗ. DJ picking up the eardrums, Amamasi, Dr. Elamasi. Come on, everybody, the famous song, Elamasi, Dr. Elamasi. Enjoy this weekend, Amamasi, Dr. Elamasi. ಆಕ್ಸಿಡೆಂಟ್ ಆಯ್ತು. ಗೆಳೆಯ ಮಣ್ಣಿಗೆ ಬಾರೋ ಏನರ ಮಾನವ, ಮಣ್ಣಿಗೆ ಬಾರೋ ಏನರ ಮಾನವ. ಕಣ್ಣಿಗೆ ಕಾಣದ ಆತ್ಮವ ಬೇಡಲು, ಮಣ್ಣಿಗೆ ಸೇರುವ ದೇಹವನುಡಲು. ಬೇರೆ ಬಾರೋ ಮಣ್ಣಿಗೆ ಬಾರೋ ಏನರ ಮಾನವ, ಮಣ್ಣಿಗೆ ಬಾರೋ ಏನರ ಮಾನವ. ಇದ್ದಾಗ ನೋಡಿದೆ ನೀನು, ಬಿದ್ದಾಗ ಹಸ್ತವ ನೀಡಿದೆ ನೀನು. ಎದ್ದಾಗ ಸಾಧನೆ ಮಾಡಿದೆ ನೀನು, ಮರಣದ ಮಣ್ಣಿಗೆ ಕೂಡು ಸಮಯದಲ್ಲಿ ಹತ್ತಿರವಿದೆ, ಆಡೋ ಸಮಯದಲ್ಲಿ ಹತ್ತಿರವಿದೆ, ಓದೋ ಸಮಯದಿ ಮರಣದ ಮಣ್ಣಿಗೆ ದೂರದ ಊರಲ್ಲಿ ನೀನು ಇದ್ದೆ. ವಾರಕ್ಕೊಮ್ಮೆ ಕರೆ ಮಾಡಿದ್ದೆ, ಮಣ್ಣಿಗೆ ಆಗಲಂತ ತಿಳಿಸಿದ್ದರು ನೀ ಮಣ್ಣಿಗೆ ಬಾರದೆ ಪುರಾಣವನ್ನು ಗೆಳೆಯನೇ. ಸರ್ 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 ಎಲ್ಲರೂ ಹೆಲ್ಮೆಟ್ ಬೇಡ ಅಂತಂದರೆ ನೀವು ಹೆಲ್ಮೆಟ್ ಹಾಕ್ಕೊಂಡಿದ್ದಾರಾ? ಅದರಲ್ಲೂ ಇಬ್ಬರು ಹಾಕ್ಕೊಂಡಿದ್ದಾರಾ? ಹಿಂದೆ ಕೂಡೋರು ಮುಂದೆ ಕೂಡೋರು ಇಬ್ಬರು ಹಾಕ್ಕೊಂಡಿದ್ದಾರಾ? ಏನು ಸರ್, ಯಾಕೆ, ಏನಿದು ವಿಶೇಷ? ನೋಡಪ್ಪ ತಮ್ಮ, ನೀನು ಎಷ್ಟನೇದು ಓದಿದ್ಯಾ? BSc ಓದಿದ್ದೀನಿ.
ಡಿಗ್ರಿ ಮುಗ್ದದಂತ ಹೇಳ್ತೀಯಲ್ಲ, ಹೆಲ್ಮೆಟ್ ಅಂದ್ರೆ ಏನಂತ ಗೊತ್ತಾ ನಿನಗೆ? ಹೆಲ್ಮೆಟ್ ಅಂದರೆ ತಲೆಗೆ ಹಾಕೋದು. ಅಯ್ಯೋ ದಡ್ಡ, ಹೆಲ್ಮೆಟ್ ಅಂದ್ರ ಎಚ್ ಅಂದ್ರ ಎಡ್, ಎಡ್ ಅಂದ್ರ ತಲಿ, ಇ ಅಂದ್ರ ಐಸ್ ಅಂದ್ರ ಕಣ್ಣುಗಳು, ಎಲ್ ಅಂದ್ರ ಲಿಪ್ಸ್ ತುಟಿಗಳು, ಎಮ್ ಅಂದ್ರ ಮೌತ್ ಅಂದ್ರ ಬಾಯಿ, ಮತ್ತೆ ಇ ಅಂದ್ರ ಇಯರ್ ಅಂದ್ರ ಕಿವಿಗಳು, ಇನ್ನ ಟಿ ಅಂದ್ರ ಟಂಗ್ ಅಂದ್ರ ನಾಲಿಗೆ. ನೋಡಪ್ಪ ತಮ್ಮ, ಗಾಡಿ ಮೇಲೆ ಹೊಂಟಾಗ ನಮಗ ತಲಿ, ಕಿವಿ, ಕಣ್ಣುಗಳು, ಮೂಗು, ಬಾಯಿ, ತುಟಿ, ನಾಲಿಗೆ ಇವೆಲ್ಲ ರಕ್ಷಣೆ ಮಾಡ್ಲಕ್ಕ ಹೆಲ್ಮೆಟ್ ಅಂತ ಮಾಡ್ಯಾರ. ಹೆಲ್ಮೆಟ್ ಹಾಕ್ಯಂಡ್ರ ನಮಗ ಜೀವಕ್ಕೆ ಯಾವುದೇ ಹಾನಿ ಆಗೋದಿಲ್ಲ. ಅದಕ್ಕೆ ನಾವೆಲ್ಲರೂ ಎಲ್ಲ ರೈತರು ಇವತ್ತ ಹೆಲ್ಮೆಟ್ ಹಾಕ್ತೀವಿ ಗಾಡಿ ಓಡಿಸೋ ಹೊತ್ತಿಗೆ ಅಂತ ನಾವು ಪ್ರಮಾಣ ಮಾಡ್ತೀವಿ. ನೀವೆಲ್ಲರೂ ಸಿಟಿಯಾಗಿದ್ದೀರಿ, ನೀವು ನಮ್ಕ ಹೆಚ್ಚಿಗೆ ಸಾಲಿ ಓದಿರಿ, ಆದರೂ ನೀವು ಹೆಲ್ಮೆಟ್ ಹಾಕಿದಿಲ್ಲ. ನಿಮಗೆ ಹೆಲ್ಮೆಟ್ ಅಂದ್ರೆ ಏನಂತ ಇನ್ನೂವರೆಗೆ ಭಾಳ ಮಂದಿ ಗೊತ್ತೇ ಇಲ್ಲ. ಹೆಲ್ಮೆಟ್ ಹಾಕ್ಯಂದ್ರೆ ಇವತ್ತು ಎಷ್ಟೋ ಜೀವ ಉಳಿಸ್ಬೋದು. ಇವತ್ತು ರಾಜೀವ್ ಮತ್ತು ಚಿನ್ಮಯಿ ಅಂತ ಇಬ್ಬರು ಗೆಳೆಯರಿದ್ರು. ರಾಜೀವ್ ಆಕ್ಸಿಡೆಂಟ್ ಆಗಿ ಸತ್ತ. ಇವತ್ತು ಚಿನ್ಮಯಿ ಎಲ್ಲೆಲ್ಲೋ ತಿರುಗಾಡಕತ್ಯಾನ, ಗೆಳೆಯ ಅಂತ ಬಡ್ದಾಡಕತ್ಯಾನ. ಗೆಳೆಯ ವಾಪಸ್ ಬರೋದಿಲ್ಲ. ಅದಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ಹೆಲ್ಮೆಟ್ ಹಾಕೇಬೇಕಂತೇಳಿ ಎಲ್ರಿಗೆ ಹೇಳ್ತೀವಿ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕ್ಕೊಳ್ಳಿ. ಜೈ ಕರ್ನಾಟಕ.